ANMR ನ್ಯೂಸ್ಗೆ ಸ್ವಾಗತ. ಸೋಮವಾರ ಚಿಂತಾಮಣಿ ನಗರದಲ್ಲಿ ಒತ್ತುವರಿ ತೆರವಿನ ಕಾರ್ಯಾಚರಣೆ ಪ್ರಾರಂಭ. ಪೌರಾಯುಕ್ತ GN ಚಲಪತಿ. ಚಿಂತಾಮಣಿ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಹಾಕಿಕೊಂಡಿರುವ ತಗಡಿನ ಶೀಟುಗಳು ತೆರವು ಕಾರ್ಯಾಚರಣೆಯನ್ನು ಸೋಮವಾರ ಬೆಳಗ್ಗೆಯಿಂದ ಪ್ರಾರಂಭ ಮಾಡುತ್ತಿರುವುದಾಗಿ ನಗರಸಭೆಯ ಪೌರಾಯುಕ್ತ GN ಚಲಪತಿ ಹೇಳಿದರು. ಅವರು ನಗರಸಭೆಯ ಪೌರ ಕಾರ್ಮಿಕರಿಗೆ ನಗರದ JJ ಕಾಲೋನಿ ನಿವಾಸಿ ತಮಟೆ ಮಂಜು ಎಂಬುವರು ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪೌರಾಯುಕ್ತರು, ಸಾರ್ವಜನಿಕರಲ್ಲಿ ಸ್ವಲ್ಪ ಗೊಂದಲವಿದೆ ಎಂದ ಅದಕ್ಕೆ ಸ್ಪಷ್ಟೀಕರಣ ನೀಡಿದ ಅವರು, ನಾವು ಯಾವುದೇ ರೀತಿಯ ಬೀದಿ ಬದಿಯ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸುತ್ತಿಲ್ಲ. ತಳ್ಳುವ ಬಂಡಿ ವ್ಯಾಪಾರಸ್ಥರು, ತರಕಾರಿ ಮಾರಾಟ ಮಾಡುವವರು, ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಯವರನ್ನು ಒಕ್ಕಲೆಬ್ಬಿಸುತ್ತಿಲ್ಲ ಎಂದರು. ಡೆಲ್ಟ್ ಯೋಜನೆಯಡಿ ನಗರಾಭಿವೃದ್ಧಿಗೆ ಸಚಿವ ಡಾಕ್ಟರ್ MC ಸುಧಾಕರ್ ಕೋಟ್ಯಾಂತರ ರುಗಳ ಅನುದಾನ ದೊರಕಿಸಿಕೊಟ್ಟಿದ್ದಾರೆ. ಎಲ್ಲ ಕಡೆ ಅಭಿವೃದ್ಧಿ ಮಾಡಬೇಕಾಗಿದೆ. ಆದ್ದರಿಂದ ಯಾರು ಅಂಗಡಿ ಮಾಲೀಕರು ತಗಡಿನ ಶೀಟುಗಳನ್ನು ಅಳವಡಿಸಿಕೊಂಡು ರಸ್ತೆ ಮತ್ತು ಪಾದಚಾರಿಯನ್ನು ಒತ್ತುವರಿ ಮಾಡಿಕೊಂಡು ಬಂದಿದ್ದಾರೆ, ಅದನ್ನು ಸಂಪೂರ್ಣ ನಗರಸಭೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯ ಮೂಲಕ ತೆರವು ಮಾಡುವುದಾಗಿ ಹೇಳಿದರು. ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಮುಂದಾಗಿದ್ದೇವೆ ಹೊರತು ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಎಂದರು. ಬಂದಿರುವ ಅನುದಾನದಲ್ಲಿ ಪಾದಚಾರಿ ರಸ್ತೆ ಅಭಿವೃದ್ಧಿ ಮಾಡಿ ಅನುಕೂಲ ಮಾಡಿಕೊಡುತ್ತಿರುವುದಾಗಿ ಹೇಳಿದರು. ಇನ್ನು ನಗರಸಭೆ ಅಧ್ಯಕ್ಷ R ಜಗನ್ನಾಥ್ ಸಹ ಮಾತನಾಡಿ, ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿ ಸುಗಮ ಸಂಚಾರಕ್ಕೆ ಮತ್ತು ಪಾದಚಾರಿಗಳಿಗೆ ತೊಂದರೆ ನೀಡುತ್ತಿರುವ ಅಂಗಡಿ ಮಾಲೀಕರನ್ನು ತೆರವುಗೊಳಿಸಿ ಅಲ್ಲಿ ಉತ್ತಮ ಪಾದಚಾರಿ ರಸ್ತೆಯನ್ನು 8 ಕೋಟಿ ರುಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ನಗರಸಭೆ ಸಿಬ್ಬಂದಿಯಾದ ಆರತಿ, ವಿಜಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸ್ವಲ್ಪ ಗೊಂದಲ ಇದೆ, ಇರಪ್ಪ, ಸಾರ್ವಜನಿಕರಲ್ಲಿ ಸ್ವಲ್ಪ ಗೊಂದಲ ಇದೆ. ಅದಕ್ಕೆ ಅಧ್ಯಕ್ಷರು ನನಗೆ ಹೇಳಲಿಕ್ಕೆ ಹೇಳಿದ್ದಾರೆ. ಸೊ ಅಧ್ಯಕ್ಷ ಆದೇಶದ ಮೇರೆಗೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿಲ್ಲ, ನಾವು ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊಟ್ಟೆ ಹೊಡಿತಾ ಇಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಹಣ್ಣು ತಳ್ಳ ಗಾಡಿನಾಗಲಿ, ತರಕಾರಿ ಮಾರೋನಾಗಲಿ, ಇಲ್ಲ ಪಾಪ ಸಣ್ಣ ಸಣ್ಣ ಒಂದು ಪೆಟ್ಟಿ ಅಂಗಡಿ ಅಲ್ಲಿ ಇಟ್ಕೊಂಡಿರ್ತಾರೆ, ಇವ್ರಿಗೆ ಯಾರಿಗೂ ನಾವು ಒಕ್ಕಲೆಬ್ಬಿಸ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ. ಡಲ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ನಮಗೆ ಈಗಾಗಲೇ ನಗರಕ್ಕೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಂದುಕೊಟ್ಟಿದ್ದಾರೆ. ನಾವೆಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆ ಮಾಡಿ ಯಾರು ಅಂಗಡಿದಾರರು ಒತ್ತುವರಿ ಮಾಡ್ಕೊಂಡು ಮುಂದಕ್ಕೆ ಬಂದಿದ್ದಾರೋ, ಆ ಮೇಲ್ಗಡೆ ಶೀಟ್ ಹಾಕ್ಕೊಂಡು ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆಯೋ ಅವರನ್ನು ಹಿಂದಕ್ಕೆ ಕಳಿಸಿ ಪಾದಚಾರಿಗಳಿಗೆ ಸುಗಮ ಸಂಚಾರ ಮಾಡಲಿಕ್ಕೆ ನಾವು ಎರಡೂ ಇಲಾಖೆ ನಾವು ಮಾಡ್ತಾ ಇದ್ದೀವಿ. ಅಷ್ಟು ವಿನಃ ಸಾರ್ವಜನಿಕರಲ್ಲಿ ಗೊಂದಲ ಬೇಡ. ನಾವು ಯಾರಿಗೂ ಸಹ ಒಕ್ಕಲೆಬ್ಬಿಸ್ತಿಲ್ಲ, ಯಾರಿಗೂ ಸಹ ತೊಂದರೆ ಕೊಡ್ತಾ ಇಲ್ಲ. ಪ್ರತಿ ಸಾರಿ ಇದನ್ನು ರಾಜಕೀಯ ತರೋದು, ಇನ್ನೊಂದು ಮಾಡಕ್ಕೆ ಹೋಗೋದು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ನಾವು ಮತ್ತೆ ಸ್ಪಷ್ಟೀಕರಿಸ್ತಾರೆ ನಮ್ಮ ಅಧ್ಯಕ್ಷರು, ಯಾವುದೇ ಕಾರಣಕ್ಕೂ ನಾವು ಬಡವರು ಹೊಟ್ಟೆ ಹೊಡಿತಿಲ್ಲ, ನಾವು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಿಲ್ಲ. ನಮ್ಮ ಉದ್ದೇಶ, ಈಗಾಗಲೇ ನೀವು ರಾತ್ರಿ ಸಹ ಆಕ್ಸಿಡೆಂಟ್ ಆಗಿದೆ, ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರಾ. ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಬಂದಿರೋಂಥ ಅನುದಾನದಲ್ಲಿ ಫುಟ್ಪಾತ್ ವ್ಯವಸ್ಥೆ ಏನಿದೆ ಎಲ್ಲ ಮತ್ತೆ ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯರು. ಅದರ ಪ್ರಕಾರ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊರತುಪಡಿಸಿ ಫುಟ್ಪಾತನ್ನು ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಹಿಂದಕ್ಕೆ ಹಾಕಲಿಕ್ಕೆ, ಶೀಟ್ ತೆಗಿಲಿಕ್ಕೆ ನಾವು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದ್ದೀವಿ. ಇನ್ನೂ ಒಂದಿನ ಸಮಯ ಕೊಟ್ಟಿದ್ದಾರೆ, ಹಾಗಾಗಿ ಸಮಯ ಕೊಡ್ತಾ ಇದ್ದೀವಿ. ಸೋಮವಾರ ಬೆಳಗಿನ ಜಾವ ನಾವು 6 ಗಂಟೆಗೆ ಕಾರ್ಯಾಚರಣೆಯನ್ನು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯದ್ದು ನಮ್ಮ ಮಾನ್ಯ ಅಧ್ಯಕ್ಷರು ಹೇಳ್ತಾರೆ. ಈಗ ಮಾನ್ಯ ಸಚಿವರು ಅವರಿಗೆ ಅಕಾಮಿಡೇಟ್ ಮಾಡಲಿಕ್ಕೆ ಅವರಿಗೆ ನಾವು ಕಾಂಪ್ಲೆಕ್ಸಲ್ಲಿ ವ್ಯವಸ್ಥೆ ಮಾಡ್ತಿದ್ದೀವಿ. ಅವರಿಗೆ ಒಳ್ಳೆ ಸುಸಜ್ಜಿತವಾದಂಥ ಒಂದು ಕಟ್ಟಡ ಸಹ ಬರ್ತಾ ಇದೆ ನಮ್ಮ IDSMT ಕಾಂಪ್ಲೆಕ್ಸ್ ಒಳಗಡೆ. ಅವರನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಕಳಿಸ್ಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾನ್ಯ ಸಚಿವರು ಮುಂದಿನ ದಿನಗಳಲ್ಲಿ ನಿಮಗೆ ವಿವರಿಸ್ತಾರೆ. ಯಾವುದೇ ಕಾರಣಕ್ಕೂ ನಾವು ಅವರನ್ನು ಒಕ್ಕಲೆಬ್ಬಿಸ್ತಿಲ್ಲ. ನಿಮಗೆ ಗೊತ್ತಿರ್ಬೋದು, ದೇವಪುರೆ ಅವರ ಮೂಲ ಉದ್ದೇಶ ನಮ್ಮದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋದೇ ನಮ್ಮದು ಪೊಲೀಸ್ ಇಲಾಖೆ. ಈ ಕೆರೆಯಿಂದ RR ಪೆಟ್ರೋಲ್ ಬಂಕಿಂದ ಹಿಡಿದು PCR ಕಾಂಪ್ಲೆಕ್ಸು 8.25 ಕೋಟಿ ಮಂಜೂರು ಮಾಡಿಸಿದ್ದಾರೆ. ಈ ಫುಟ್ಪಾತನ್ನು ಡಿವೈಡರು ಇದೆಲ್ಲ ನೀಟಾಗಿ ಮಾಡಿ ಫುಟ್ಪಾತ್ಗಳು ಹಿಂಗಿಡಿಸ್ಬಿಟ್ಟು ಸಾರ್ವಜನಿಕರು ಹೋಗೋದಕ್ಕೆ ಅನುಕೂಲ ಮಾಡಬೇಕಂತ ಅವ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಯಾರಿಗೂ ಏನು ತೊಂದರೆ ಕೊಡೋಲ್ಲ. ಅವ್ರ ಜಾಗಗಳಲ್ಲಿ ಅವ್ರು ಏನಿದೆ ಫುಟ್ಪಾತ್ ಬಿಟ್ಬಿಟ್ಟು ಅವ್ರ ಜಾಗ ಏನಿದೆ ಬಂದೋಬಸ್ತ್ ಮಾಡ್ಕೊಳ್ಳಿ. ಸಾಮಾನ್ಯ ಜನರಿಗೆ, ಈ ಬೀದಿ ವ್ಯಾಪಾರಸ್ಥರಿಗೆ, ಗಾಡಿಯವರಿಗೆ ಯಾರಿಗೇನು ತೊಂದರೆ ಮಾಡ್ತಾ ಇಲ್ಲ. ದಯವಿಟ್ಟು ಅದನ್ನು ನೀವು ಜನರಲ್ಲಿ ಒಂಥರ ಒಳ್ಳೆ ಮೆಸೇಜ್ ಹೋಗಲಿ. ಅದ್ರ ಬಗ್ಗೆ ಆ ಸಚಿವರು ಕೂಡ ಹೇಳಿಲ್ಲ ಅವ್ರಿಗೆ ಅನ್ಯಾಯ ಆಗಬೇಕು ಅಂದ್ಬಿಟ್ಟು. ಇದರಿಂದ ಅದನ್ನು ಅವರು ಸುಮಾರು ನಗರಕ್ಕೆ ಭಾರಿ ಅಭಿವೃದ್ಧಿ ಮಾಡಬೇಕಂತ ಪ್ಲಾನ್ ಹಾಕ್ಕೊಂಡಿದ್ದಾರೆ. ದಯವಿಟ್ಟು ಅದು ಸಹಕರಿಸಿ.